ಬೆಂಗಳೂರಿನಲ್ಲಿ ಮತ್ತೊಂದು ಬಿಎಂಟಿಸಿ ಅಪಘಾತ. ಬಿಎಂಟಿಸಿ ಮಾತ್ರ ನಿಲ್ತಾನೆ ಇಲ್ಲ, ಈ ಅಪಘಾತಗಳ ಸರಣಿ ಮಾತ್ರ. ಏನಾಗಿದೆ, ಇದು ಬ್ರೇಕ್ ಡೌನ್ ಆಗಿ ಮರಕ್ಕೆ ಚಾಲಕ ಬಸ್ ತಗೊಂಡು ಗುದ್ದಿದ್ದಾನೆ. ಕಮಲಾನಗರ ಬಸ್ ನಿಲ್ದಾಣದ ಬಳಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಓರ್ವ ಬೈಕ್ ಸವಾರನಿಗೆ ಬಸ್ ಗುದ್ದಿದೆ, ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೇಗಾಗಿದೆ ಫಸ್ಟ್ ಈ ದೃಶ್ಯಾವಳಿಗಳನ್ನ ನೋಡೋಣ. ಬ್ರೇಕ್ ಡೌನ್ ಆಗಿ ಮರಕ್ಕೆ ಗುದ್ದಿದಾರಂತೆ ಬಸ್ ತಗೊಂಡೋಗಿ. ಫಸ್ಟ್ ನೋಡೋಣ ದೃಶ್ಯಾವಳಿಗಳು. ದೃಶ್ಯ ನೋಡಿ, ನಿಜಕ್ಕೂ ಬ್ರೇಕ್ ಡೌನ್ ಆದಂಗಿದೆ. ಅದು ಗಾಡಿ ಅದ್ರ ಪಾಡಿಗೆ ಅದು ಮೂವ್ ಆಗ್ತಾನೆ ಇದೆ. ಹೋಗಿ ಆಮೇಲೆ ಮರಕ್ಕೆ ಹೋಗಿ ಗುದಿಯತ್ತೆ. ಅದು ಕಂಟ್ರೋಲಿಗೆ ಸಿಕ್ಕಂಗೆ ಕಾಣಿಸ್ತಾ ಇಲ್ಲ. ಪಾಪ ನಾವು ಜಸ್ಟ್ ಮಿಸ್ಸು. ಒಬ್ಬ ಯುವಕ ಮತ್ತು ಒಬ್ಬರು ಏಜ್ ಆದವರು ಆ ಬೈಕನ್ನು ಬಿಟ್ಬಿಟ್ಟು ಅವರು ಎಸ್ಕೇಪ್ ಆಗಿ ನೋಡ್ತಾರಲ್ಲಿ. ಯಾವ ರೀತಿಯಲ್ಲಿ ನೋಡಿ, ಭಯಾನಕವಾಗಿ ದೃಶ್ಯಾವಳಿಗಳು. ಅವನು ಬೈಕು ಬಿಟ್ಟು ಅವ್ನು ಜಂಪ್ ಮಾಡ್ತಾನೆ, ಇಲ್ಲಾಂದರೆ ಅವನು ಹೋಗಿರೋನು ಯುವಕ. ಇವರು ಈ ಕಡೆ ಕರ್ಕೊಳ್ತಾರೆ, ಆಮೇಲೆ ಹೋಗಿ ಮರಕ್ಕುದು. ಅದು ಓವರ್ ಸ್ಪೀಡಲ್ಲಿ ಇರಲಿಲ್ಲ, ಆ್ಯಕ್ಚುಲಿ ಸ್ಪೀಡೇ ಇರಲಿಲ್ಲ. ಸ್ಲೋ ಆಗಿದ್ದಕ್ಕೆ ಬಚಾವಾಗಿತ್ತು. ಏನಾದ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಪೀಡಲ್ಲಿ ಇದ್ದರೆ ಏನಾಗಿರೋದು ಕತೆ. ನನ್ನ ಸಹೋದ್ಯೋಗಿ ಈಗ ಅರುಣಾ ಶಿರುಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣಾ, ನಿಜಕ್ಕೂ ಕೂಡ ಬ್ರೇಕ್ ಡೌನ್ ಆದಂಗೆ ದೃಶ್ಯಾವಳಿಗಳಲ್ಲೇ ಕಾಣಿಸ್ತಾ ಇದೆ. ಏನು ಡೀಟೇಲ್ ಸಿಗ್ತಾ ಇದೆ, ಏನು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಇವಾಗ? ಎಸ್ ಸರ್, ಬೆಂಗಳೂರಿನಲ್ಲಿ ಬಿಎಂಟಿಸಿ ಅಪಘಾತಗಳ ಸಂಖ್ಯೆಗಂತೂ ನಿಜಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇಲ್ಲ. ಯಾಕಂತಂದ್ರೆ ಮೊನ್ನೆ ತಾನೇ ಇವಿ ಬಸ್ನಿಂದ ಯುವತಿ ಒಬ್ಳು ಸಾವನ್ನಪ್ಪಿದ್ಲು. ನಿನ್ನೆ ಬಿಎಂಟಿಸಿ ಬ್ರೇಕ್ ಫೇಲ್ ಆಗ್ಬಿಟ್ಟು ಇಲ್ಲಿ ಅಂದ್ರೆ ಭಯಾನಕವಾಗಿರ್ತಕ್ಕಂತಹ ದೃಶ್ಯವನ್ನ ಕೂಡ ಸಿಸಿಟಿವಿಯಲ್ಲಿಯೂ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ನಿನ್ನೆ 6:49 ಸುಮಾರಿಗೆ ಸಂಜೆ ಕಮಲಾನಗರದಲ್ಲಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ ಬಳಿ ಈ ಒಂದು ಘಟನೆ ಕೂಡ ನಡೆದಿದೆ. ಪ್ರಮುಖವಾಗಿ ಬ್ರೇಕ್ ಫೇಲ್ ಆಗ್ತಾ ಇದ್ದಂತೆ ಮುಂಭಾಗದಲ್ಲಿ ಇದ್ದಂತಹ ಆಟೋ ಇರ್ಬೋದು, ಬೈಕಿಗೂ ಇರ್ಬೋದು, ಸಡನ್ ಆಗಿ ಬಸ್ ಬಂದ್ಬಿಟ್ಟು ಗುದ್ದಿದೆ. ಹೀಗಾಗಿ ಅದೃಷ್ಟವಶಾತ್ ಆಟೋ ಚಾಲಕ ಇರ್ಬೋದು, ಪ್ಯಾಸೆಂಜರ್ ಇರ್ಬೋದು, ಗ್ರೇಟ್ ಎಸ್ಕೇಪ್ ಅನ್ನ ಆಗಿದ್ದಾರೆ. ಆದ್ರೆ ಈ ಒಂದು ಆಟೋ ಹಾಗೂ ಬೈಕ್ ಕೂಡ ಜಖಮ್ ಆಗಿದೆ. ಆದ್ರೆ ಒಬ್ಬ ವ್ಯಕ್ತಿಗೂ ಕೂಡ ಗುದ್ದಿದೆ ಎನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಬಿಎಂಟಿಸಿಯ ಬ್ರೇಕ್ ಫೇಲ್ ಪ್ರಕರಣಗಳು ಕೂಡ ಬರ್ತಾ ಇದ್ವು. ಆದ್ರೆ ಬಿಎಂಟಿಸಿಯ ಅಧಿಕಾರಿಗಳು ಇಂತಹ ಒಂದು ಡಕೋಟಾ ಬಸ್ಗಳು ಅಂದ್ರೆ ಹಳೆಯದಾಗಿರ್ತಕ್ಕಂತಹ ಗುಜರಿಗೆ ಸೇರ್ಬೇಕಾಗಿರ್ತಕ್ಕಂತಹ ಬಸ್ಗಳನ್ನ ಇನ್ನೂ ಓಡಿಸ್ತಾ ಇದ್ದಾರೆ ಅಥವಾ ಸರಿಯಾಗಿ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಇಲ್ಲ ಎನ್ನುವಂತ ಆಕ್ರೋಶ ಕೂಡ ಪ್ರಯಾಣಿಕರಿಂದ ಕೇಳಿ ಬರ್ತಾ ಇದೆ. ಅರುಣ್. ಓಕೆ ಅರುಣಾ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.